ಬಿಗ್ ಡಿಬೇಟ್ಗೆ ಸ್ವಾಗತ. ನಾನು ಅಮಿತ್ ಪಾಳ್ಯ. ನಮ್ಮ ಇವತ್ತಿನ ಸಬ್ಜೆಕ್ಟ್ ಹಗರಣಗಳು. ಕೇಂದ್ರ ಸರ್ಕಾರದಲ್ಲಿ ಕಂಡುಬರ್ತಾ ಇರೋ ಸಾಲು ಸಾಲು ಹಗರಣಗಳು, ಹಾಗೆ ರಾಜ್ಯದಲ್ಲೂ ಕೂಡ ಕಂಡು ಕೇಳಿರಿಯದಷ್ಟು ಹಗರಣಗಳನ್ನು ಇತ್ತೀಚೆಗೆ ನಾವೆಲ್ಲ ಕಂಡ್ವಿ. ಈ ಒಟ್ಟಾರೆ ಈ ಹಗರಣಗಳಿಗೆ ಕಾರಣಗಳೇನು? ಈ ಹಿಂದೆನೂ ಕೂಡ ಹಗರಣಗಳಾಗ್ತಿದ್ದು, ಬಹಳ ದೊಡ್ಡ ಸುದ್ದಿಗಳಾಗ್ತಿತ್ತು. ಅದಕ್ಕೆ ನೈತಿಕತೆಯ ಒಂದು ಮಾನದಂಡ ಇತ್ತು. ಆಗಿನ ಸರ್ಕಾರಗಳು, ರಾಜಕಾರಣಿಗಳು ಅದನ್ನು ಒಪ್ಪಿಕೊಂಡು ಹೊರಬಿದ್ದ ಮತ್ತು ತಪ್ಪೊಪ್ಪಿಕೊಂಡ ಅನೇಕ ಪ್ರಕರಣಗಳು ಕೂಡ ನಮ್ಮ ಮುಂದೆ ಇದೆ. ಆದರೆ ಇತ್ತೀಚಿನ ಲಕ್ಷ ಲಕ್ಷ ಕೋಟಿಗಳಷ್ಟು ದೊಡ್ಡ ಹಗರಣಗಳು ಕೂಡ ಯಾವುದೇ ಪಕ್ಷಗಳ ನೈತಿಕತೆಯನ್ನು ಪ್ರಶ್ನೆ ಮಾಡಿಯೇ ಇಲ್ಲ, ಯಾವ ಕೂಡ ಶೇಕ್ ಆಗೇ ಇಲ್ಲ. ಹಾಗೆ ಕೇಂದ್ರ ಮತ್ತು ರಾಜ್ಯ ಇವೆರಡನ್ನು ಗಮನದಲ್ಲಿಟ್ಟುಕೊಂಡೇ ಹಗರಣಗಳ ಸರಮಾಲೆಯೇ ನಮ್ಮ ಮುಂದೆ ಇದೆ. ಇದೆಲ್ಲದರ ಬಗ್ಗೆ ವಿಸ್ತೃತವಾಗಿ ಚರ್ಚೆ ಮಾಡೋಣ. ನಮ್ಮ ಜೊತೆ ಇವತ್ತು ಗಣ್ಯ ಅತಿಥಿಗಳು ಸ್ಟುಡಿಯೋದಲ್ಲಿದ್ದಾರೆ. ಅವ್ರ ಜೊತೆ ಚರ್ಚೆ ಮಾಡ್ತೀನಿ ಇವತ್ತಿನ ಬಿಗ್ ಡಿಬೇಟ್ನಲ್ಲಿ. ನನ್ನ ಜೊತೆ ಇವತ್ತು ಚರ್ಚೆ ಮಾಡೋದಕ್ಕೆ ಗಣ್ಯ ಅತಿಥಿಗಳು ಸ್ಟುಡಿಯೋದಲ್ಲಿದ್ದಾರೆ. ಮೊದಲಿಗೆ ಬಿಜೆಪಿ ಮುಖಂಡರಂತ ಧನಂಜಯ ಕುಮಾರ್ ಇದ್ದಾರೆ. ಧನಂಜಯ ಕುಮಾರ್ ಸ್ಟುಡಿಯೋಕ್ಕೆ ಸ್ವಾಗತ. ಹಾಗೆ ಎಬಿವಿಪಿ ರಾಷ್ಟ್ರೀಯ ಸಂಚಾಲಕರಾದ ರವಿಕುಮಾರ್ ಇದ್ದಾರೆ. ರವಿಕುಮಾರ್ ಅವರು ಸ್ಟುಡಿಯೋಕ್ಕೆ ಸ್ವಾಗತ. ಹಾಗೆ JDS ಮುಖಂಡರಾದಂಥ ಶಾಸಕರು ನಾರಾಯಣ್ ನಮ್ಮ ಜೊತೆ ಇದ್ದಾರೆ. ನಾರಾಯಣ್ ಸ್ಟುಡಿಯೋಕ್ಕೆ ಸ್ವಾಗತ. ಕಾಂಗ್ರೆಸ್ ಮುಖಂಡರು ಕೂಡ ನನ್ನ ಜೊತೆ ಜಾಯ್ನ್ ಆಗ್ತಾರೆ. ಅವ್ರ ಜೊತೆ ಚರ್ಚೆ ಮಾಡೋದಕ್ಕಿಂತ ಮೊದಲು ಒಟ್ಟಾರೆ ಹಗರಣಗಳು ಯಾವ್ಯಾವು, ಇತ್ತೀಚೆಗೆ ನಮ್ಮ ಮುಂದೆ ಇರೋ ದೊಡ್ಡ ಹಗರಣಗಳನ್ನಷ್ಟೇ ನಿಮ್ಮ ಮುಂದೆ ಇಡ್ತಾ ಇದ್ವಿ. ಅನಂತರ ಉಳಿದ ವಿಚಾರಗಳನ್ನು ಅತಿಥಿಗಳ ಜೊತೆ ಚರ್ಚೆ ಮಾಡ್ತೀನಿ. ಮೊದಲಿಗೆ ಈ ವರದಿ ನೋಡಿ. ಕಾಂಗ್ರೆಸ್ದು 2G ಕಲ್ಲಿದ್ದಲು ಥೋರಿಯಂ, ಬಿಜೆಪಿಯದ್ದು ಗಣಿ ಕಿಕ್ ಬ್ಯಾಕ್ ಸೈಟು, ಒಂದಕ್ಕಿಂತ ಒಂದು ವೆರೈಟಿ. ಹಗರಣಗಳ ವಿಚಾರದಲ್ಲಿ ಯಾವ ಪಕ್ಷವೂ ಹಿಂದೆ ಬಿದ್ದಿಲ್ಲ. ಸದ್ಯಕ್ಕೆ ಕಲ್ಲಿದ್ದಲು ಗಣಿ ಹಂಚಿಕೆ ಹಗರಣ ಸಂಸತ್ ಅಧಿವೇಶನವನ್ನ ನುಂಗಿ ಹಾಕುತ್ತಿದೆ. ಪ್ರಧಾನಿ ರಾಜೀನಾಮೆ ವಿಚಾರದಲ್ಲಿ ರಾಜಿ ಆಗಲು ಬಿಜೆಪಿ ಸಿದ್ಧವಿಲ್ಲ. ರಾಜೀನಾಮೆ ಕೊಡೋಕೆ ಪ್ರಧಾನಿ ತಯಾರಿಲ್ಲ. ಜನಸಾಮಾನ್ಯರ ಕೋಟಿ ಕೋಟಿ ಹಣ ಸಂಸತ್ ಕಲಾಪದಲ್ಲಿ ವ್ಯರ್ಥವಾಗ್ತಿದೆ. ಇಷ್ಟೆಲ್ಲ ಗದ್ದಲ ನಡೆಯುತ್ತಿರುವಾಗಲೇ ಹೊಸದೊಂದು ಹಗರಣ ಸ್ಫೋಟಿಸಿದೆ. ಪ್ರಧಾನಿ ಕಣ್ಗಾವಲಲ್ಲೇ ದೇಶದ ಥೋರಿಯಂ ಲೂಟಿ ಮಾಡಲಾಗಿದೆ ಎಂಬ ಮಹಾಸುದ್ದಿಯೊಂದು ಬಹಿರಂಗವಾಗಿದೆ. ದೇಶದ ಸಮುದ್ರ ಕಿನಾರೆಗಳಿಂದ ನಿಯಮ ಉಲ್ಲಂಘಿಸಿ ಥೋರಿಯಂ ರಫ್ತು ನಡೆದಿದೆ. 2004ರಿಂದ ವಿದೇಶಗಳಿಗೆ ಒಟ್ಟು 1,95,300 ಟನ್ ಥೋರಿಯಂ ರಫ್ತು ನಡೆದಿದೆ. ಇದರಿಂದ ಸರ್ಕಾರಕ್ಕೆ ಆಗಿರುವ ನಷ್ಟ ಅಂದಾಜು 48 ಲಕ್ಷ ಕೋಟಿ ರೂಪಾಯಿ. ಈ ಥೋರಿಯಂ ಅದಿರನ್ನ ಅನುಮತಿಯೇ ಇಲ್ಲದೆ ರಫ್ತು ಮಾಡಲಾಗಿರೋದು ವಿಶೇಷ ಮತ್ತು ವಿಚಿತ್ರ. ಇಷ್ಟೆಲ್ಲ ನಷ್ಟವಾಗಿರುವ ಅಣುಶಕ್ತಿ ಖಾತೆಯ ಹೊಣೆಗಾರ ಒನ್ಸ್ ಅಗೇನ್ ಪ್ರಧಾನಿ ಮನಮೋಹನ್ ಸಿಂಗ್. 2G ಸೂಜಿಯಿಂದ ಆರಂಭವಾದ ಹಗರಣಗಳ ಸರಮಾಲೆ UPA ಕೊರಳು ಸುತ್ತಿಕೊಂಡಿದ್ದು ಹಿಂದಿರುಗಿ ನೋಡಿದ್ರೆ ದೇಶ ಬೆಚ್ಚಿ ಬೀಳೋದು ಗ್ಯಾರಂಟಿ. ಮಿಸ್ಟರ್ 2G ಎ ರಾಜಾ ಅವರ ನೇತೃತ್ವದಲ್ಲಿ ನಡೆದ ಹಗರಣದ ಮೊತ್ತ 1.76 ಲಕ್ಷ ಕೋಟಿ. ಈ ಮೊತ್ತ ಕೇಳಿ ಬೆಚ್ಚಿ ಬೀಳುತ್ತಿರುವಾಗಲೇ ಕೇಂದ್ರ ಸರ್ಕಾರಕ್ಕೆ ಕಲ್ಲಿದ್ದಲ ಮಸಿ ಮೆತ್ತಿಕೊಳ್ಳುತ್ತೆ. ಕೋಲ್ ಹಗರಣದ ಮೊತ್ತ 1.86 ಲಕ್ಷ ಕೋಟಿ. ಕಲ್ಲಿದ್ದಲು ಹಗರಣವನ್ನ ಮದರ್ ಆಫ್ ಆಲ್ ಸ್ಕ್ಯಾಮ್ ಅಂತ ಕರೆಯುತ್ತಿರುವಾಗಲೇ ಇದೀಗ ಖಜಾನೆಯಿಂದ ಥೋರಿಯಂ ಸೋರಿ ಹೋಗಿರೋದು ಬೆಳಕಿಗೆ ಬಂದಿದೆ. ಮೊತ್ತ ಬರೋಬ್ಬರಿ 48 ಲಕ್ಷ ಕೋಟಿ ರೂಪಾಯಿಗಳು. ದೇಶದ ಹೆಮ್ಮೆಯಾಗಬೇಕಿದ್ದ ಕಾಮನ್ವೆಲ್ತ್ ಕ್ರೀಡಾಕೂಟದಲ್ಲೂ 146 ಕೋಟಿಯ ಹಗರಣ ನಡೆದಿದೆ. ಇವೆಲ್ಲ ಸ್ಯಾಂಪಲ್ ಅಷ್ಟೇ. ಲೂಟಿಯಾಗಿರೋ ಹಣದ ಮೊತ್ತದಲ್ಲಿ ಸ್ವಲ್ಪ ಹೆಚ್ಚು ಕಡಿಮೆ ಇರಬಹುದು, ಆದರೆ ಹಗರಣ ನಡೆದಿರೋದು ಸತ್ಯ. ಅಂದ ಹಾಗೆ ಇವೆಲ್ಲವೂ ಕೇಂದ್ರದ UPA ಸರ್ಕಾರ ಆರೋಪ ಹೊತ್ತುಕೊಂಡಿರೋ ಹಗರಣಗಳು. ಇದು ಕಾಂಗ್ರೆಸ್ ಕಥೆಯಾದ್ರೆ ರಾಜ್ಯದಲ್ಲಿ ನಾವೇನು ಕಡಿಮೆ ಅಂತ ಬಿಜೆಪಿಯವರು ಅದೇ ಕೆಲಸ ಮಾಡಿದ್ದಾರೆ. ರಾಜ್ಯದಲ್ಲಿ ಲಕ್ಷ ಲಕ್ಷ ಕೋಟಿ ಹಗರಣಗಳು ನಡೆದಿಲ್ಲದೆ ಹೋದ್ರೂ ಸಾವಿರಾರು ಕೋಟಿಯ ಹಗರಣ ನಡೆದಿರೋದು ಸುಳ್ಳಂತೂ ಅಲ್ಲ. ದುರದೃಷ್ಟವಶಾತ್ CAG ರೀತಿ ನಷ್ಟ ಲೆಕ್ಕ ಕೊಡೋ ಸಂಸ್ಥೆ ಇಲ್ಲಿಲ್ಲ. ಸರ್ಕಾರಿ ಸೈಟುಗಳ ಜಮೀನುಗಳು ಡಿನೋಟಿಫಿಕೇಶನ್ ಹಗರಣದ ಲೆಕ್ಕ ಇನ್ನೂ ಸಿಕ್ಕಿಲ್ಲ. ಅಕ್ರಮ ಗಣಿಗಾರಿಕೆ, ಕಿಕ್ ಬ್ಯಾಕ್ ಆರೋಪಗಳೆಲ್ಲವೂ ವಿಚಾರಣೆ ಹಂತದಲ್ಲಿವೆ. ಮುಖ್ಯಮಂತ್ರಿಯೇ ರಾಜೀನಾಮೆ ಕೊಟ್ಟಿದ್ದಾಗಿದೆ. KIADB ಭೂ ಹಗರಣದಲ್ಲಿ ಮಾಜಿ ಸಚಿವರು ಜೈಲು ಸೇರಿ ಬಂದಿದ್ದಾರೆ. ವಕ್ಫ್ ಜಮೀನು ಹಗರಣದ ಸಂಪೂರ್ಣ ಲೆಕ್ಕ ಇನ್ನೂ ಸಿಗಬೇಕು. ಹೀಗೆ
ಪಕ್ಕಾ ಲೆಕ್ಕ ಸಿಕ್ಕದೇ ಹೋದ್ರು ಸಾವಿರಾರು ಕೋಟಿ ಹಗರಣವಂತೂ ನಡೆದಿದೆ. ಯಾರು ತಪ್ಪಿತಸ್ಥರು, ಯಾರು ನಿಷ್ಠಾವಂತರು, ಯಾರು ಸತ್ಯಸಂಧರು, ಯಾರು ಪ್ರಾಮಾಣಿಕರು, ಯಾರು ಬ್ರಹ್ಮಾಂಡ ಭ್ರಷ್ಟಾಚಾರಿಗಳು ತನಿಖೆ ಆಗ್ಬೇಕು, ವಿಚಾರಣೆ ಆಗ್ಬೇಕು. ತೀರ್ಪು ಹೊರಬಿದ್ದು ಅವರಿಗೆ ಅದ್ಯಾವಾಗ ಶಿಕ್ಷೆ ಆಗುತ್ತೋ ಏನೋ. ಒಟ್ನಲ್ಲಿ ಭಾರತ ಬಡರಾಷ್ಟ್ರ ಅನ್ನೋರ ಮುಖಕ್ಕೆ ಮಂಗಳಾರತಿ ಮಾಡಬೇಕು. ಭಾರತದಲ್ಲಿರೋ ಜನ ಬಡವರಿರಬಹುದು, ಆದ್ರೆ ಭಾರತದಲ್ಲಿರೋ ನಾಯಕರು, ಉದ್ಯಮಿಗಳು ಬಡವರಲ್ಲ. ಬ್ಯೂರೋ ರಿಪೋರ್ಟ್, ಸುವರ್ಣ ನ್ಯೂಸ್. ರೈಟ್, ಇದಷ್ಟು ಸಂಕ್ಷಿಪ್ತ ವರದಿಯೊಂದನ್ನು ನಿಮ್ಮ ಮುಂದೆ ಇಟ್ಟಿದ್ದೀವಿ. ಇದ್ರ ಬಗ್ಗೆ ಮಾತಾಡೋದಕ್ಕೆ ಗಣ್ಯ ಅತಿಥಿಗಳು ನನ್ನ ಜೊತೆ ಸ್ಟುಡಿಯೋದಲ್ಲಿದ್ದಾರೆ. ಅವ್ರ ಜೊತೆ ಮಾತಾಡ್ತೀನಿ. ಅದಕ್ಕೆ ಮೊದಲು ಒಂದು ಚಿಕ್ಕ ಬೇಕು.